ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 31ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಶಾಸ್ತ್ರವಿಹಿತದಲ್ಲಿ ಇರುವಂಥ ಕೆಲಸಗಳನ್ನು ಮಾಡದೇ ಇರೋರು, ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋರು ಕೂಡ ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಮನೆ, ಮಕ್ಕಳು, ಮಾನ, ದೊಡ್ಡಸ್ತಿಕೆ, ಪ್ರತಿಷ್ಠೆ, ಹೆಸರು, ಅದು ಇದು ಎಲ್ಲವನ್ನ ಪಡೆದು ಚೆನ್ನಾಗಿರ್ತಾರಲ್ಲ, ಸುಖವಾಗಿರೋದನ್ನ ನೋಡ್ತೀವಲ್ವ. ಹಾಗಾದರೆ ಇಲ್ಲಿ ಸುಖದಾಯಕವಾಗಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಈ ಲೋಕದಲ್ಲಿ, ಅಂದರೆ ಅರ್ಥ ಏನು ಅಂತ ಕೇಳಿದರು. ಅದಕ್ಕೆ ನಾವು ತಿಳ್ಕೊಂಡ್ವಿ, ಸುಖ ಅಂತಂದರೆ ಈ ಭೋಗ ವಸ್ತುಗಳು, ಈ ಒಂದು ಪ್ರಪಂಚದಲ್ಲಿ ನಮಗೆ ಹೆಸರು ಕೀರ್ತಿ ಇರುತ್ತಲ್ಲ, ಅದು ನಿಜವಾದ ಸುಖ ಅಲ್ಲ. ಆದರೆ ನಿಜವಾದ ಸುಖ ಅನ್ನೋದೇ ಬೇರೆ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಯಾವುದು ನಿಜವಾದ ಸುಖ, ಆಮೇಲೆ ಏನದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿ ವಿವರವಾಗಿ ತಿಳ್ಕೊಂಡಿದ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಮಗ ತಾಯಿ ತಂದೆಯರ ಸೇವೆ ಮಾಡೋದು, ಪತ್ನಿ ಪತಿಯ ಸೇವೆ ಮಾಡೋದು, ಶಿಷ್ಯ ಗುರುಗಳ ಸೇವೆ ಮಾಡೋದು, ಇದೇ ರೀತಿ ಶಾಸ್ತ್ರವಿಹಿತ ಬೇರೆ ಬೇರೆ ಶುಭ ಕರ್ಮಗಳನ್ನು ಮಾಡೋದು ಯಜ್ಞಾರ್ಥ ಕರ್ಮ ಮಾಡುವ ಅಂತರ್ಗತದಲ್ಲಿ ಇರುತ್ತೋ ಇದು ಇಲ್ವೋ? ಈಗ ಒಬ್ಬ ಮಗ ತಾಯಿ ತಂದೆಯರ ಸೇವೆ ಮಾಡ್ತಾನಲ್ಲ, ಅದು ಯಜ್ಞಾರ್ಥ ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತಾ, ಅದ್ರ ಒಳಗಡೆನೆ ಬರುತ್ತಾ ಅದು? ಒಬ್ಬ ಹೆಂಡತಿ ಗಂಡನ ಸೇವೆ ಮಾಡೋದಿದೆಯಲ್ಲ, ಗುರು ಶಿಷ್ಯನ ಸೇವೆ ಮಾಡೋದು, ಇದೆಲ್ಲವೂ ಕೂಡ ಯಜ್ಞಾರ್ಥ ಕರ್ಮ ಮಾಡುವ ಅಂತರ್ಗತದಲ್ಲಿ ಇದೆಯಾ ಇಲ್ವಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮತ್ತೆ ಅದನ್ನು ಮಾಡುವಂಥವನು ಸನಾತನ ಬ್ರಹ್ಮವನ್ನು ಪಡಿತಾನೋ ಇಲ್ವೋ, ಭಗವಂತನನ್ನು ಪಡ್ಕೊಳ್ತಾನೋ ಇಲ್ವೋ ಈ ರೀತಿ ಮಾಡೋನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆ ನಮಗೂ ಬಂದಿರುತ್ತಲ್ವ. ಯಾಕಂದರೆ ಕೆಲವರು ತಂದೆ ತಾಯಿಯ ಸೇವೆಯನ್ನೇ ಸರ್ವಸ್ವ ಅಂದ್ಕೊಂಡು ಮಾಡ್ತಿರ್ತಾರೆ. ಆಮೇಲೆ ಒಬ್ಬ ಗುರುವಿನ ಸೇವೆಯನ್ನು ಒಬ್ಬ ಶಿಷ್ಯ ಮಾಡ್ಕೊಂಡಿರ್ತಾನೆ, ಅದೇ ತನಗೆ ಸರ್ವಸ್ವ ಅಂದ್ಕೊಂಡು. ಆ ರೀತಿ ಮಾಡೋದು ಕೂಡ ಯಜ್ಞಾರ್ಥ ಕರ್ಮ ಅಂತ ಅನ್ನಿಸ್ಕೊಳುತ್ತಾ, ಅದರಿಂದ ಭಗವಂತನನ್ನು ನಾವು ಪಡ್ಕೊಳ್ಬಹುದಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಉತ್ತರ ಏನು ಅಂತಂದರೆ, ಮೇಲೆ ಹೇಳಿದ ಎಲ್ಲ ಕರ್ಮಗಳು ಕೂಡ ಸ್ವಧರ್ಮ ಪಾಲನೆಯ ಅಂತರ್ಗತದಲ್ಲಿದೆ. ಅಂದರೆ ಏನು, ನನ್ನ ಸ್ವಧರ್ಮ ಅಂತ ಏನಿದೆಯೋ ಅದರಲ್ಲಿ ಬರುತ್ತಿದ್ದು. ಅದರಿಂದನೇ ಯಾವಾಗ ಸ್ವಧರ್ಮ ಪಾಲನಾರೂಪಿ ಯಜ್ಞದ ಪರಂಪರೆಯನ್ನು ಸುರಕ್ಷಿತವಾಗಿಡೋದಕ್ಕೋಸ್ಕರ, ಈಗ ತಂದೆ ತಾಯಿಯರ ಸೇವೆ ಮಾಡೋದು ಮಗನ ಕರ್ತವ್ಯ, ಗಂಡನ ಸೇವೆ ಮಾಡೋದು ಹೆಂಡತಿ ಕರ್ತವ್ಯ ಅಲ್ವಾ, ಇದೆಲ್ಲ ಸ್ವಧರ್ಮ ಪಾಲನೆ. ಆದರೆ ಇದನ್ನು ಸರಿಯಾಗಿ ಇಡಬೇಕು ಅಂತಂದ್ಬಿಟ್ಟು ಇದೆಲ್ಲ ಭಗವಂತನ ಆಜ್ಞೆ ಅಂತ ತಿಳ್ಕೊಂಡು, ನಾನು ಇವಾಗ ನನ್ನ ಗಂಡನ ಸೇವೆನೇ ಮಾಡ್ತಾ ಇರ್ಬೋದು ಅಥವಾ ಗುರುಗಳ ಸೇವೆನೇ ಮಾಡ್ತಾ ಇರಬಹುದು, ಆದರೆ ಅಲ್ಲಿ ನಮ್ಮ ಮನಸ್ಥಿತಿ ಹೇಗಿರಬೇಕು, ನನಗೆ ಭಗವಂತ ಕೊಟ್ಟಿರುವಂಥ ಒಂದು ಕೆಲಸ ಅವನ ಆಜ್ಞೆ ಅಂತ ತಿಳ್ಕೊಂಡು ನಿಸ್ವಾರ್ಥ ಭಾವದಿಂದ ಮಾಡುವಂತಹ ಯಾವುದೇ ಯುದ್ಧ ಆಗಿರ್ಬೋದು, ಕೃಷಿ, ವಾಣಿಜ್ಯ, ಎಂಥ ಕೆಲಸಗಳೇ ಆಗಿದ್ರೂ ಕೂಡ ಅದು ಯಜ್ಞದ ಅಂತರ್ಗತದಲ್ಲೇ ಬರುತ್ತೆ. ಮತ್ತು ಅದನ್ನು ಮಾಡುವಂಥ ಮನುಷ್ಯ ಕೂಡ ಸನಾತನ ಬ್ರಹ್ಮವನ್ನು ಪಡೆದಾಗ, ಅಂದರೆ ಆ ಭಗವಂತನನ್ನು ಪಡ್ಕೊಂಡಾಗ, ತಾಯಿ ತಂದೆಯರನ್ನು, ಗುರುಜನರನ್ನು, ಗುರುವನ್ನು, ಪತಿಯನ್ನು, ಪರಮೇಶ್ವರನ ಸ್ವರೂಪ, ಆ ಭಗವಂತನೇ ಈ ಒಂದು ರೂಪದಲ್ಲಿ ನನ್ನ ಮುಂದೆ ಇದ್ದಾನೆ ಅಂತ, ಆ ಭಗವಂತನ ಮೂರ್ತಿನೇ ಇದು ಅಂತ ತಿಳ್ಕೊಂಡು, ಗಂಡನನ್ನೇ ಅಥವಾ ಗುರುವನ್ನೇ ತನಗೆ ಸರ್ವಸ್ವ, ಇವನೇ ನನಗೆ ಭಗವಂತ ಅಂತ ತಿಳ್ಕೊಂಡು, ಅಥವಾ ಅವರಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಂಡು, ಅಥವಾ ಅವರ ಸೇವೆ ಮಾಡೋದು ತನ್ನ ಕರ್ತವ್ಯ ಅಂತ ತಿಳ್ಕೊಂಡು, ಅವರಿಗೆ ಸುಖವನ್ನು ಕೊಡೋದಕ್ಕೋಸ್ಕರ ನಿಸ್ವಾರ್ಥ ಭಾವದಿಂದ ಯಾವ ಸೇವೆಯನ್ನು ಮಾಡ್ತಾರೋ ಅದೆಲ್ಲವೂ ಕೂಡ ಯಜ್ಞಕ್ಕಾಗಿ ಕರ್ಮ ಮಾಡೋದೇ ಆಗಿರುತ್ತೆ. ಅಲ್ಲಿ ಯಾವುದೇ ಸ್ವಾರ್ಥ ಇರಬಾರ್ದು, ನಿಸ್ವಾರ್ಥದಿಂದ ಆ ಕೆಲಸ ಮಾಡಬೇಕು. ಮತ್ತು ಅದರಿಂದ ಮನುಷ್ಯರಿಗೆ ಸನಾತನ ಬ್ರಹ್ಮನ ಪ್ರಾಪ್ತಿ ಆಗೇ ಆಗುತ್ತೆ. ಆಗದೆ ಇರೋದಕ್ಕೆ ಸಾಧ್ಯನಾ? ಅದ್ರ ಬಗ್ಗೆ ಹೇಳೋ ಮಾತೇ ಇಲ್ಲ. ಯಾವಾಗ ಅಲ್ಲಿ ಸ್ವಾರ್ಥ ಇರೋದಿಲ್ವೋ, ನಾವು ಏನೇ ಮಾಡಿದ್ರೂ ಕೂಡ ಭಗವಂತ ಮಾಡಿಸ್ತಾ ಇದ್ದಾನೆ, ಭಗವಂತನ ಕೆಲಸ ಇದು, ಭಗವಂತನಿಗೇ ಮಾಡ್ತಾ ಇದ್ದೀನಿ ಅಂತ ಮಾಡ್ತೀವೋ, ಅದರಿಂದ ಭಗವಂತನ ಪ್ರಾಪ್ತಿ ಅಂತೂ ಆಗೇ ಆಗುತ್ತೆ ಅನ್ನೋದು ಇದರ ಅರ್ಥ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ ಪ್ರಕರಣದಲ್ಲಿ ಯಾವ ಬೇರೆ ಬೇರೆ ಯಜ್ಞಗಳ ಹೆಸರಿನಿಂದ ಬೇರೆ ಬೇರೆ ಪ್ರಕಾರದ ಸಾಧನೆಗಳನ್ನು ಹೇಳಿದಾರೋ ಅದು ಜ್ಞಾನಯೋಗಿಗಳ ಮೂಲಕ ಮಾಡೋದಕ್ಕೆ ಯೋಗ್ಯವಾಗಿದೆಯೋ ಅಥವಾ ಕರ್ಮಯೋಗಿಯ ಮೂಲಕನೋ? ಅಂದರೆ ಈ ಯಜ್ಞಗಳನ್ನು ಜ್ಞಾನಯೋಗಿ ಮಾಡಬೇಕಾ ಕರ್ಮಯೋಗಿ ಮಾಡಬೇಕಾ ಅಂತ ಕೇಳ್ತಾ ಇರೋದು. ಯಾರು ಮಾಡಬಹುದು ಅಂತ.
ಉತ್ತರ ಏನು ಅಂತಂದರೆ 24ನೇ ಶ್ಲೋಕದಲ್ಲಿ ಯಾವ ಬ್ರಹ್ಮಯಜ್ಞ ಮತ್ತು 25ನೇ ಶ್ಲೋಕದ ಉತ್ತರಾರ್ಧದಲ್ಲಿ ಯಾವ ಆತ್ಮ ಪರಮಾತ್ಮರ ಅಭೇದ ದರ್ಶನ ರೂಪಿ ಯಜ್ಞವನ್ನು ಹೇಳಿದಾರೋ ಅವೆರಡರ ಅನುಷ್ಠಾನವನ್ನು ಜ್ಞಾನಯೋಗಿನೇ ಮಾಡಬೇಕು. ಯಾಕಂದರೆ ಅಲ್ಲಿ ಬ್ರಹ್ಮಯಜ್ಞದ ಬಗ್ಗೆ, ಆಮೇಲೆ ಇಲ್ಲಿ ಆತ್ಮ ಪರಮಾತ್ಮರ ಅಭೇದ ದರ್ಶನ ರೂಪಿ ಯಜ್ಞದ ಬಗ್ಗೆ ಹೇಳಿರೋದನ್ನು ಜ್ಞಾನಯೋಗಿನೇ ಮಾಡಬೇಕು. ಕರ್ಮಯೋಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಸಾಧಕ ಪರಮಾತ್ಮನಿಂದ ಬೇರೆ ಆಗಿರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಬಿಟ್ಟು ಉಳಿದ ಎಲ್ಲ ಯಜ್ಞಗಳ ಅನುಷ್ಠಾನವನ್ನು ಜ್ಞಾನಯೋಗಿ ಮತ್ತು ಕರ್ಮಯೋಗಿ ಇಬ್ಬರೂ ಕೂಡ ಮಾಡಬಹುದು. ಅವುಗಳಲ್ಲಿ ಇಬ್ಬರಿಗೂ ಕೂಡ ಯಾವ ರೀತಿಯ ಅಡಚಣೆಯೂ ಇರೋದಿಲ್ಲ. ಯಾವ್ಯಾವ ಯಜ್ಞಗಳನ್ನು ಯಾರ್ಯಾರು ಮಾಡಬಹುದು ಅನ್ನೋದನ್ನು ಇಲ್ಲಿ ತಿಳ್ಕೊಂಡ್ವಿ ಅಲ್ವಾ. ಬ್ರಹ್ಮಯಜ್ಞವನ್ನು ಜ್ಞಾನಯೋಗಿನೇ ಮಾಡಬೇಕು. ಆತ್ಮ ಪರಮಾತ್ಮರ ಅಭೇದ ದರ್ಶನ ರೂಪಿ ಯಜ್ಞವನ್ನು ಕೂಡ ಮಾಡಬೇಕು. ಯಾಕೆ ಅಂತಂದರೆ ಅಲ್ಲಿ ಪರಮಾತ್ಮನಿಂದ ಬೇರೆ ಆಗಿರೋದಿಲ್ಲ, ಒಂದೇ ಅಂತ ತಿಳ್ಕೊಳ್ತಾನೆ. ಆದರೆ ಕರ್ಮಯೋಗಿ ಹಾಗಲ್ಲ, ಅವನಿಗಿನ್ನೂ ಅಂಥ ತಿಳುವಳಿಕೆ ಎಲ್ಲ ಬಂದಿರೋದಿಲ್ಲ. ಸೊ ಅದಕ್ಕೆ ಅವನು ಮಾಡೋದಕ್ಕಾಗೋದಿಲ್ಲ. ಆದರೆ ಅದನ್ನು ಬಿಟ್ಟು ಬೇರೆ ಹೇಳಿದಾರಲ್ಲ, ಅದನ್ನು ಎಲ್ಲರೂ ಮಾಡಬಹುದು. ಅಂದರೆ ಜ್ಞಾನಯೋಗಿನೂ ಮಾಡ್ಬೋದು, ಕರ್ಮಯೋಗಿನೂ ಮಾಡಬಹುದು ಅಂತಂದ್ಬಿಟ್ಟು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.